ಅವರು ಶ್ರಮಿಕರ ಪಾಲಿನ ಲಾರ್ಡ್. ಜನ ಅವರನ್ನ ಎಷ್ಟೇ ಎತ್ತರದಲ್ಲಿ ಇಟ್ಟರೂ ಅವರು ಮಾತ್ರ ಆಲದ ಮರದ ರೀತಿ ಸದಾ ಆಶ್ರಯದಾತರಾಗಿದ್ದಾರೆ. ಸಚಿವರೆನ್ನುವಂತಹ ಹಮ್ಮು ಬಿಮ್ಮು ಬಿಟ್ಟು ಜನಸಾಮಾನ್ಯರಲ್ಲಿ ಒಂದಾಗಿ ಅವರ ಕಷ್ಟಗಳಿಗೆ ಸ್ಪಂದಿಸೋ ಕರ್ಮಯೋಗಿ ಕಾರ್ಮಿಕರ ಪಾಲಿಗೆ ಮುಕ್ಕೋಟಿ ದೇವರ ರೂಪ. ಕಷ್ಟ ಎಂದು ಬಂದೊಡನೆ ಕೈಚಾಚಿ ನಿಲ್ಲುವ ಏಕೈಕ ನಾಯಕ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ಕಾರ್ಯವೈಖರಿಯ ಸಾಹಸ ಗಾಥೆಯೇ ಈ ಕ್ಷಣದ ಸ್ಪೆಷಲ್ ರಿಪೋರ್ಟ್. ನೇರ ನುಡಿ, ಅಕ್ರಮಗಳ ವಿರುದ್ಧ ಹೋರಾಡೋ ಕನ್ನಡದ ಕುಡಿ. ಸಂಕಷ್ಟದಲ್ಲಿ ಇರುವವರಿಗೆ ದಾರಿ ತೋರುವ ಮಹಾನ್ ವ್ಯಕ್ತಿ. ಸಂತೋಷ್ ಎಸ್ ಲಾಡ್. ಜನ ಇವರನ್ನ ಪ್ರೀತಿಯಿಂದ ಅಣ್ಣ, ದಾದಾ ಅಂತಲೇ ಕರೀತಾರೆ. ಕಷ್ಟ ಜೀವಿಗಳಿಗೆ, ಕರ್ಮಯೋಗಿಗಳಿಗೆ ಇವರೇ ದೇವರಾಗಿದ್ದಾರೆ. ದೇಹಿ ಎಂದು ಬಂದವರಿಗೆ ಇವರೇ ದಾರಿದೀಪ. ಎಷ್ಟೇ ಕಷ್ಟದಲ್ಲಿ ಇದ್ರೂ ಕೈ ಹಿಡಿದು ನಡೆಸುವ ಭಾಗ್ಯದಾತ, ನಮ್ಮೆಲ್ಲರ ಪಾಲಿನ ಪ್ರೀತಿಯ ಅಣ್ಣ ಸಂತೋಷ್ ಲಾಡ್. ಅವರ ಬಗ್ಗೆ ಎಷ್ಟು ಬರೆದ್ರೂ ಕೂಡ ಕಮ್ಮಿನೇ. ಪದಗಳೇ ಸಿಗದ ಮಹಾನ್ ನಾಯಕ ಸಂತೋಷ್ ಲಾಡ್. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಸಂತೋಷ್ ಎಸ್ ಲಾಡ್ ಅವರು ತಮ್ಮ ಕಾರ್ಯವೈಖರಿಯಿಂದಲೇ ಹೆಸರುವಾಸಿಯಾಗಿದ್ದಾರೆ. ಇತ್ತೀಚೆಗೆ ಕೆಡಿಪಿ ಸಭೆಯಲ್ಲಿ ಆಡಳಿತದಲ್ಲಿನ ಲೋಪಗಳನ್ನು ಪ್ರಶ್ನಿಸುವಲ್ಲಿ ಮತ್ತು ಸಾರಿಗೆ ನೌಕರರ ಬೇಡಿಕೆಗಳಿಗೆ ಬೆಂಬಲ ನೀಡುವಲ್ಲಿ ಇವರು ನೇರ ನಡೆ ನುಡಿ ಸಾಕ್ಷಿಯಾಗಿದೆ. ತಪ್ಪಿಸಗುವ ಅಧಿಕಾರಿಗಳನ್ನ ಖಂಡಿಸುವ ನಾಯಕರಾಗಿದ್ದಾರೆ. ತಪ್ಪು ಕಂಡು ಬಂದಲ್ಲಿ ಅಲ್ಲೇ ಶಿಕ್ಷೆ ಕೊಡುವ ಮೇಸ್ಟ್ರು ಆಗಿದ್ದಾರೆ. ತಮಗೆ ಅನ್ಯಾಯವಾಗ್ತಾ ಇದೆ ಅಂತ ಕಣ್ಣೀರಿಡ್ತಾ ಬಂದವರಿಗೆ ಕೊಡುಗೈ ದಾನಿಯಾಗಿದ್ದಾರೆ. ಎರಡನೇ ಬಾರಿಗೆ ಸಚಿವ ಸ್ಥಾನದಲ್ಲಿ ಅಬ್ಬರಿಸುತ್ತಿರುವ ಲಾಡ್. ಕಾರ್ಮಿಕ ಸಚಿವರಾಗಿ 2.5 ವರ್ಷದಲ್ಲಿ ಸಂತೋಷ್ ಎಸ್ ಲಾಡ್ ಅವರು ಶ್ರಮಿಕರ ಕಲ್ಯಾಣಕ್ಕಾಗಿ ಪ್ರಮುಖ ಮಸೂದೆಯನ್ನ ಜಾರಿಗೆ ತಂದಿದ್ದಾರೆ. ಕಾರ್ಮಿಕರ ಏಳಿಗೆಗಾಗಿ ಎಷ್ಟೇ ಕಷ್ಟವಾದರೂ ಸರಿ ಹೋರಾಡಿ ಇಂತಹ ಕೆಲಸ ಆಗಲೇಬೇಕೆಂದು ಪಟ್ಟು ಹಿಡಿಯೋ ಹಠವಾದಿ ಸಂತೋಷ್ ಲಾಡ್. ಹಗ್ಗ ಜುಗಾಟ ಮಾಡಿಯಾದ್ರೂ ಕಾರ್ಮಿಕರ ಪರವಾಗಿ ನಿಂತು ಒಂದಿಷ್ಟು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಅದು ಯಾವ್ಯಾವುದು ಅಂತ ನೋಡೋದಾದ್ರೆ, ಕಾರ್ಮಿಕರಿಗಾಗಿ ಹಲವು ಯೋಜನೆಗಳ ಜಾರಿ. ಕರ್ನಾಟಕ ಮೋಟಾರು ಸಾರಿಗೆ ಮತ್ತು ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಹಾಗೂ ಕ್ಷೇಮಾಭಿವೃದ್ಧಿ ಕಾಯ್ದೆ 2024 ಈ ಒಂದು ಕಾಯ್ದೆಯ ಅನ್ವಯ ರಾಜ್ಯದ ನೋಂದಾಯಿತ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರಿಗೆ ಅಪಘಾತ ಪರಿಹಾರ ಯೋಜನೆಯನ್ನು ಒದಗಿಸಲಾಗುತ್ತಿದೆ. ಈ ಒಂದು ಕಾಯ್ದೆಯ ಅನುಷ್ಠಾನದಿಂದ ರಾಜ್ಯದ ಖಾಸಗಿ ವಾಣಿಜ್ಯ ಸಾರಿಗೆ ವಲಯದ 35 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರಿಗೆ ಜೀವನ ಭದ್ರತೆ ಒದಗಿಸಿದಂತಾಗಿದೆ. ಕರ್ನಾಟಕ ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಹಾಗೂ ಕಲ್ಯಾಣ ಕಾಯ್ದೆ 2024 ಈ ಒಂದು ಮಸೂದೆಯ ಅನುಷ್ಠಾನದಿಂದ ಗಿಗ್ ವಲಯದ ಕಾರ್ಮಿಕರಿಗೆ ಸಾಮಾಜಿಕ ಮತ್ತು ಜೀವನ ಭದ್ರತೆಯನ್ನ ರಚನಾತ್ಮಕವಾಗಿ ಒದಗಿಸುವ ಮೊದಲ ರಾಜ್ಯ ಅಂತ ಹೇಳಿ ಕೀರ್ತಿ ನಮ್ಮ ನಾಡಿಗೆ ಸಲ್ಲುತ್ತದೆ. ಅಲ್ಲದೆ ಈ ವಲಯದ ಶ್ರಮಿಕರಿಗಾಗಿಯೇ ಪ್ರತ್ಯೇಕ ಮಂಡಳಿ ರಚನೆಗೂ 2025ರಲ್ಲಿ ಅನುಮೋದನೆ ದೊರಕಿದೆ. ಈ ಮಸೂದೆಯಡಿ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆಯನ್ನ ರೂಪಿಸಿ ಅನುಷ್ಠಾನಕ್ಕೆ ತರಲಾಗಿದ್ದು, ಈವರೆಗೆ ಬರೋಬ್ಬರಿ 30,256 ಕಾರ್ಮಿಕರು ನೋಂದಾಯಿಸಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಸಿನಿಮಾ ಹಾಗೂ ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಮಸೂದೆ 2024 ಈ ಒಂದು ಯೋಜನೆಯನ್ನ ಜಾರಿಗೆ ತರುವ ಮೂಲಕ ನಾಡಿನ ಸಿನಿಮಾ ಹಾಗೂ ಸಾಂಸ್ಕೃತಿಕ ವಲಯದಲ್ಲಿ ದುಡಿಯುವ ಕಾರ್ಯಕರ್ತರಿಗೆ ಸಾಮಾಜಿಕ ಹಾಗೂ ಜೀವನ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಇಡೀ ದೇಶದಲ್ಲಿ ಈವರೆಗೆ ಈ ಒಂದು ವಲಯದ ಶ್ರಮಿಕರನ್ನ ಕಾರ್ಮಿಕರು ಅಂತ ಹೇಳಿ ಗುರುತಿಸಿ ಕಲ್ಯಾಣ ಯೋಜನೆ ಒದಗಿಸಿದ ಮೊದಲ ರಾಜ್ಯ ಎನ್ನುವಂತಹ ಕೀರ್ತಿ ಕರ್ನಾಟಕಕ್ಕೆ ಸಲ್ಲುತ್ತದೆ. ರಾಜ್ಯದ 1 ಲಕ್ಷಕ್ಕಿಂತ ಹೆಚ್ಚು ಸಿನಿ ಹಾಗೂ ಸಾಂಸ್ಕೃತಿಕ ಕಾರ್ಯಕರ್ತರಿಗೆ ಈ ಒಂದು ಮಸೂದೆ ವರದಾನವಾಗಿದೆ. ಕರ್ನಾಟಕ ರಾಜ್ಯ ದಿನಪತ್ರಿಕೆ ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ 2023 ರಾಜ್ಯದ ಪತ್ರಿಕಾ ವಿತರಕರನ್ನ ಕಾರ್ಮಿಕರು ಅಂತ ಹೇಳಿ ಗುರುತಿಸಿ ಅವರಿಗೆ ಜೀವನ ಭದ್ರತೆಯನ್ನು ಒದಗಿಸುವ ಪ್ರಮುಖ ಕಾರ್ಯಕ್ರಮ ಇದಾಗಿದೆ. ಇದರ ಅಡಿ ರಾಜ್ಯದ 4,202 ದಿನಪತ್ರಿಕೆ ವಿತರಕರು ನೋಂದಾಯಿಸಿಕೊಂಡಿದ್ದಾರೆ. ಫಲಾನುಭವಿಗಳಿಗೆ 2 ಲಕ್ಷ ಅಪಘಾತ ವಿಮೆ ಹಾಗೂ 1 ಲಕ್ಷದವರೆಗೆ ಅನಾರೋಗ್ಯ ಸಂದರ್ಭದಲ್ಲಿ ಆಸ್ಪತ್ರೆಯ ವೆಚ್ಚಗಳ ಮರುಪಾವತಿ ನೀಡಲಾಗುತ್ತದೆ.
ಇಷ್ಟೇ ಅಲ್ಲ, ಹಲವು ಯೋಜನೆಗಳನ್ನ ಜಾರಿಗೆ ತಂದಿದ್ದು ವಿಶೇಷ ಚೇತನರಿಗೂ ಕೂಡ ವಿಶೇಷ ಯೋಜನೆ ಜಾರಿಗೆ ತರುವ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸಂತೋಷ್ ಲಾಡ್ ಅವರು. ಆಶಾದೀಪ ಸೇರಿ ಇತರೆ ಯೋಜನೆ. ರಾಜ್ಯದ ಖಾಸಗಿ ವಲಯದ ಉದ್ಯಮಿಗಳಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸುವಂತಹ ಸದುದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಈವರೆಗೆ ಒಟ್ಟು 5,733 ಫಲಾನುಭವಿಗಳು ಈ ಒಂದು ಸೌಲಭ್ಯವನ್ನ ಪಡೆದುಕೊಂಡಿದ್ದಾರೆ. ಕರ್ನಾಟಕ ಕಡ್ಡಾಯ ಉಪಧನ ಕಾಯ್ದೆ ದೇಶದಲ್ಲಿ ಗ್ರಾಚ್ಯುಟಿ ನಿಯಮಗಳ ಜಾರಿಯಲ್ಲಿದ್ದರೂ ಸಹ ಇದು ಯಾವ ರಾಜ್ಯದಲ್ಲೂ ಕಡ್ಡಾಯವಾಗಿ ಪಾಲನೆಯಾಗ್ತಾ ಇಲ್ಲ. ಉಪಧನಕ್ಕೆ ಅರ್ಹರಿರುವವರೆಲ್ಲರಿಗೂ ಕೂಡ ಇದರ ಅನುಕೂಲ ಸಿಗಬೇಕು ಅಂತ ಹೇಳಿ ಈ ಒಂದು ಕಾಯ್ದೆಯನ್ನು ಕಡ್ಡಾಯವಾಗಿ ಕರ್ನಾಟಕದಲ್ಲಿ ಜಾರಿಗೆ ತರಲಾಗಿದೆ. ಇದರಿಂದ ರಾಜ್ಯದ 65 ಲಕ್ಷಕ್ಕೂ ಅಧಿಕ ಕಾರ್ಮಿಕರು ಹಾಗೂ ಉದ್ಯಮಿಗಳಿಗೆ ಪ್ರಯೋಜನ ಸಿಗ್ತಾ ಇದೆ. ವಿಶೇಷ ಚೇತನರಿಗೆ ಇರುವ ಸಮಸ್ಯೆಗಳನ್ನು ಪರಿಹರಿಸಲು ಅವರಿಗೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ಸಲುವಾಗಿ ಅವರಿಗೂ ಒಂದಿಷ್ಟು ಮಸೂದೆ ಜಾರಿಗೆ ತರಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ವಿಶೇಷ ಚೇತನರಿಗಾಗಿಯೂ ಮಿಡಿದ ಲಾಡ್ ಹೃದಯ. ಸಂತೋಷ್ ಎಸ್ ಲಾಡ್ ಅವರು ನಾಡಿನ ಶ್ರಮಿಕರ ಕಲ್ಯಾಣಕ್ಕಾಗಿ ಜಾರಿಗೆ ತರಲಿರುವ ಪ್ರಮುಖ ಉದ್ದೇಶಿತ ಮಸೂದೆಗಳು ಕರ್ನಾಟಕ ಉದ್ಯೋಗ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಕಲಚೇತನರ ಹಕ್ಕುಗಳ ಮಸೂದೆ 2025, ಕರ್ನಾಟಕ ರಾಜ್ಯದಲ್ಲಿ ವಿಕಲಚೇತನರಿಗೆ ಖಾಸಗಿ ಉದ್ಯೋಗ ಕ್ಷೇತ್ರ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಒದಗಿಸಲು ಮಸೂದೆ ತರಲು ಯೋಜಿಸಲಾಗಿದೆ. ವಿಕಲಚೇತನರ ಹಕ್ಕುಗಳ ಕಾಯ್ದೆ 2016ರ ಪರಿಣಾಮಕಾರಿ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ವಿಕಲಚೇತನರಿಗೆ ಖಾಸಗಿ ಕ್ಷೇತ್ರದ ಉದ್ಯೋಗದಲ್ಲಿ 5% ಮತ್ತು ಶಿಕ್ಷಣದಲ್ಲಿ 10% ಮೀಸಲಾತಿ ಕಲ್ಪಿಸಲು ಮಸೂದೆಯನ್ನ ರೂಪಿಸಲಾಗುತ್ತಿದೆ. ಕರ್ನಾಟಕ ಮನೆ ಕೆಲಸ ಕಾರ್ಮಿಕ ಸಾಮಾಜಿಕ ಭದ್ರತೆ ಹಾಗೂ ಕ್ಷೇಮಾಭಿವೃದ್ಧಿ ವಿಧೇಯಕ ರಾಜ್ಯದ ಮನೆ ಕೆಲಸ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕರ್ನಾಟಕದ ಮನೆ ಕೆಲಸದವರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಮಸೂದೆ 2026ರ ಕರಡು ಅಧಿಸೂಚನೆಯನ್ನ ಪ್ರಕಟಿಸಿದೆ. ಮನೆ ಕೆಲಸದವರಿಗೆ ಸಾಮಾಜಿಕ ಭದ್ರತೆ ಒದಗಿಸಲು ಮತ್ತು ಅವರ ಕಲ್ಯಾಣಕ್ಕೆ ಕಾನೂನು ಜಾರಿ ಹಾದಿಯಲ್ಲಿ ಮುಖ್ಯವಾದ ಹೆಜ್ಜೆ ಇದಾಗಿದೆ. ಕಾರ್ಮಿಕರ ಪರ ವಾದಿಸಲು ವಕೀಲರ ಯಾದಿ ರಚಿಸಲು ಅನುಮೋದನೆ, ಕಾರ್ಮಿಕರ ಕಾನೂನುಬದ್ಧ ಹಕ್ಕುಗಳನ್ನು ಕಾಪಾಡಿ ಅವರಿಗೆ ನ್ಯಾಯ ಒದಗಿಸಲು ಅನುಭವವುಳ್ಳ ವಕೀಲರು ಹಾಗೂ ಕಾರ್ಮಿಕ ಕಾನೂನು ತಜ್ಞರನ್ನ ಒಳಗೊಂಡಂತಹ ವಕೀಲರ ಪಟ್ಟಿ ರಚಿಸಲು ಮುಂದಾಗಿದ್ದು ಸರ್ಕಾರ ಅನುಮೋದನೆ ನೀಡಿದೆ. ಕರ್ನಾಟಕ ನಿರಾಶ್ರಿತರ ವಿಧವಾ ಅಸಂಘಟಿತ ಕಾರ್ಮಿಕರು ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ವಿಧೇಯಕ ರಾಜ್ಯಗಳಲ್ಲಿನ ನಿರಾಶ್ರಿತ ವಿಧವಾ ಅಸಂಘಟಿತ ಕಾರ್ಮಿಕರಿಗೆ ಹಕ್ಕು ಆಧಾರಿತ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಒದಗಿಸಲು ಈ ಒಂದು ಮಸೂದೆಯನ್ನ ರೂಪಿಸಲಾಗಿದೆ. ಇದರ ಅಡಿಯಲ್ಲಿ ಕರ್ನಾಟಕ ನಿರಾಶ್ರಿತರ ವಿಧವಾ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಮಂಡಳಿಯ ಸ್ಥಾಪನೆ ಮಾಡಲಾಗುವುದು. ನಿಗದಿತ ಮಾದರಿಯಲ್ಲಿ ಅನುಭವಿಗಳಾದ ನೋಂದಾಯಿತ ಗುರುತಿನ ಚೀಟಿ ನೀಡಲಾಗುವುದು. ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಸೆಸ್ ಸಂಗ್ರಹಕ್ಕೆ ಪ್ರಸ್ತಾಪನೆ ಎಲ್ಲಾ ವರ್ಗಗಳ ಅಸಂಘಟಿತ ಕಾರ್ಮಿಕರ ಶ್ರೇಯಾಭಿವೃದ್ಧಿಯ ಸಾಮಾಜಿಕ ಭದ್ರತಾ ಯೋಜನೆಯನ್ನ ಜಾರಿಗೊಳಿಸಲು ಹೆಚ್ಚಿನ ಅನುದಾನದ ಅಗತ್ಯವಿದೆ. ಇದಕ್ಕಾಗಿ ಬೇಕಾದ ಅನುದಾನಗಳನ್ನು ಪೆಟ್ರೋಲ್, ಡೀಸೆಲ್ ಹಾಗೂ ಇಥನಾಲ್ ನಂತಹ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಹೆಚ್ಚುವರಿ ತೆರಿಗೆಯಿಂದ ಅನುದಾನವನ್ನು ಕ್ರೋಢೀಕರಿಸಲು ಉದ್ದೇಶಿಸಲಾಗಿದೆ. ಈ ಹೆಚ್ಚುವರಿ ತೆರಿಗೆಯ ಹಣದಿಂದ ಅಸಂಘಟಿತ ಕಾರ್ಮಿಕರ ಕಲ್ಯಾಣ ನಿಧಿ ಸ್ಥಾಪಿಸಲಾಗುವುದು. ಇದಷ್ಟೇ ಅಲ್ಲದೆ ರಾಜ್ಯದ ಜನರ ಒಳಿತಿಗಾಗಿ ಸಂತೋಷ್ ಲಾಡ್ ಮತ್ತಷ್ಟು ಯೋಜನೆಗಳನ್ನ ಪ್ಲಾನ್ ಮಾಡಿಕೊಂಡಿದ್ದಾರೆ. ಯಾವ ರೀತಿಯಲ್ಲೂ ಕಾರ್ಮಿಕರಿಗೆ ತೊಂದರೆಯಾಗದಂತೆ ಕ್ರಮವನ್ನ ವಹಿಸಿದ್ದಾರೆ. ನೋಡಿದ್ರಲ್ಲ, ರಾಜ್ಯದ ಜನತೆಗಾಗಿ ಯಾವ್ಯಾವ ಕಾರ್ಮಿಕರಿದ್ದಾರೆ ಅವರೆಲ್ಲರಿಗೂ ಕೂಡ ಅನುಕೂಲವಾಗಲಿ ಅಂತ ಹೇಳಿ ಸಂತೋಷ್ ಲಾಡ್ ಅವರು ಶ್ರಮಿಸ್ತಾ ಇದ್ದಾರೆ. ಹೀಗೆ ಹಲವಾರು ಯೋಜನೆಗಳು ರೂಪುಗೊಂಡು ಜಾರಿ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರ ಕೆಲಸ ಹೀಗೆ ಸಾಗುತ್ತಿರಲಿ ಅನ್ನೋದೇ ನಮ್ಮ ಆಶಯ.